Dear students, today let us study the poem Romeo and Juliet. Here the poem means two soliloquies taken from the tragedy Romeo and Juliet, written by William Shakespeare. William Shakespeare is an English poet and playwright. He is the greatest writer in English language and the world literature. ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಇಂಗ್ಲಿಷ್ನ ಕವಿಯೂ ಹೌದು, ನಾಟಕಕಾರನೂ ಹೌದು. ಶೇಕ್ಸ್ಪಿಯರ್ ಇಂಗ್ಲಿಷ್ ಭಾಷೆಯಲ್ಲಿ ಅಲ್ಲದೆ ಜಗತ್ತಿನ ಸಾಹಿತ್ಯದಲ್ಲೂ ಕೂಡ ಒಬ್ಬ ಶ್ರೇಷ್ಠ ಬರಹಗಾರನಾಗಿದ್ದಾನೆ. ಹಿ ಈಸ್ ದ ವರ್ಲ್ಡ್ಸ್ ಪ್ರೀಎಮಿನೆಂಟ್ ಡ್ರಾಮಾಟಿಸ್ಟ್, ಅಂದರೆ ಜಗತ್ತಿನ ಮೊದಲಿನ ಶ್ರೇಷ್ಠ ನಾಟಕಕಾರರಲ್ಲಿ ಕೂಡ ಇವನು ಆಗಿದ್ದಾನೆ. ಹಿ ಈಸ್ ಆಫನ್ ಕಾಲ್ಡ್ ಇಂಗ್ಲೆಂಡ್ಸ್ ನ್ಯಾಷನಲ್ ಪೋಯೆಟ್ ಆ್ಯಂಡ್ ದ ಬಾರ್ಡ್ ಆಫ್ ಏವಾನ್. ಅವನನ್ನು ಇಂಗ್ಲೆಂಡ್ನ ರಾಷ್ಟ್ರೀಯ ಕವಿ ಅಂತ ಕೂಡ ಕರೀತಾರೆ, ಬಾರ್ಡ್ ಆಫ್ ಏವಾನ್ ಅಂತ ಕೂಡ ಕರೀತಾರೆ. ಹಿ ಹ್ಯಾಸ್ ರಿಟನ್ 37 plays. They include comedies, tragedies, historical plays. ಶೇಕ್ಸ್ಪಿಯರ್ 37 ನಾಟಕಗಳನ್ನು ಬರೆದಿದ್ದಾನೆ. ಆ ನಾಟಕಗಳಲ್ಲಿ ಕಾಮಿಡಿಗಳಿದ್ದಾವೆ, ಆಮೇಲೆ ದುರಂತ ಕಥೆಗಳು ಟ್ರಾಜಿಡೀಸ್ ಇದ್ದಾವೆ ಮತ್ತು ಐತಿಹಾಸಿಕ ಕಥೆಗಳು ಕೂಡ ಇದ್ದಾವೆ. ಹಿ ಹ್ಯಾಸ್ ರಿಟನ್ 154 sonnets ಆ್ಯಂಡ್ 2 ಲಾಂಗ್ ನರೇಟಿವ್ಸ್. ಅವನು 154 ಸಾನೆಟ್ಗಳನ್ನು ಬರೆದಿದ್ದಾನೆ ಮತ್ತು 2 ದೊಡ್ಡ ಕವಿತೆಗಳನ್ನು ಕೂಡ ಬರೆದಿದ್ದಾನೆ, ಪದ್ಯಗಳನ್ನು ಕೂಡ ಬರೆದಿದ್ದಾನೆ. His plays have been translated into every major living language. ಅಂದರೆ ಜೀವಂತವಾಗಿರುವಂತಹ ಮುಖ್ಯವಾಹಿನಿಯಲ್ಲಿ ಬಳಸಲ್ಪಡುವಂತಹ ಪ್ರತಿ ಭಾಷೆಯಲ್ಲೂ ಕೂಡ ಅವನ ನಾಟಕಗಳು ಭಾಷಾಂತರಗೊಂಡಿದ್ದಾವೆ. His plays are performed more often than those of any other playwright. ಜಗತ್ತಿನಲ್ಲಿನ ಇತರೆ ನಾಟಕಕಾರರಿಗಿಂತ ಇವನ ನಾಟಕಗಳು ಹೆಚ್ಚು ಪ್ರದರ್ಶನವನ್ನು ಕಾಣ್ತಾ ಇದ್ದಾವೆ. Let us know the background behind the two soliloquies or the plot overview of Romeo and Juliet. Romeo and Juliet is a romantic tragedy of two young lovers, Romeo and Juliet, written by William Shakespeare. In the story, there were two noble families of Verona. They were Montagues and Capulets. They were staunch enemies. They were sworn enemies. Romeo and Juliet belonged to rival families. ಈ ರೋಮಿಯೋ ಜೂಲಿಯಟ್ ಅನ್ನೋದು ರೋಮಿಯೋ ಮತ್ತು ಜೂಲಿಯಟ್ರ ಒಂದು ದುರಂತ ಕಥೆಯಾಗಿದೆ, ಶೇಕ್ಸ್ಪಿಯರಿಂದ ಬರೆಯಲ್ಪಟ್ಟಂಥದ್ದು. ಇದರಲ್ಲಿ 2 ಕುಟುಂಬಗಳು ಬರ್ತವೆ, ಮಾಂಟೇಗ್ಸ್ ಆ್ಯಂಡ್ ಕ್ಯಾಪ್ಲೆಟ್ಸ್ ಅಂತ. ರೋಮಿಯೋ ಮಾಂಟೇಗ್ಸ್ ಫ್ಯಾಮಿಲಿಗೆ ಸೇರಿದವನಾಗಿದ್ದಾನೆ, ಜೂಲಿಯಟ್ ಕ್ಯಾಪ್ಲೆಟ್ಸ್ ಫ್ಯಾಮಿಲಿಗೆ ಸೇರಿದವಳಾಗಿದ್ದಾಳೆ. ಈ 2 ಕುಟುಂಬಗಳು ವೆರೋನಾ ಅನ್ನುವ ನಗರದಲ್ಲಿ ಕಡುವೈರಿಗಳಾಗಿದ್ದಾವೆ. One day, old Lord Capulet hosted a grand supper. ಲಾರ್ಡ್ ಕ್ಯಾಪ್ಲೆಟ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂದಿನ ಒಂದು ಗ್ರ್ಯಾಂಡ್ ಸಪರ್ ಅಂದರೆ ಔತಣಕೂಟವನ್ನು ಏರ್ಪಡಿಸ್ತಾನೆ. ಹಿ ಹೋಸ್ಟೆಡ್ ಅ ಗ್ರ್ಯಾಂಡ್ ಸಪರ್ ಟು ಮೇಕ್ ಪ್ಯಾರಿಸ್ ವಿನ್ ದ ಹಾರ್ಟ್ ಆಫ್ ಜೂಲಿಯಟ್. ಜೂಲಿಯಟ್ಳ ಮನಸ್ಸನ್ನು ಗೆಲ್ಲಿ ಅಂತ ಹೇಳಿಬಿಟ್ಟು ಜೂಲಿಯಟ್ ಮತ್ತು ಪ್ಯಾರಿಸ್ ಪರಸ್ಪರ ಎದುರುಗೊಳ್ಳೋದಕ್ಕಾಗಿ ಏರ್ಪಡಿಸಿದಂಥ ಒಂದು ಔತಣಕೂಟ ಆಗಿರುತ್ತೆ. ರೋಮಿಯೋ ಆಲ್ಸೋ ಅಟೆಂಡ್ಸ್ ಇನ್ ಡಿಸ್ಗೈಸ್ ಟು ಸಿ ರೋಸಲಿನ್. ರೋಮಿಯೋ ಅವನು ಕಡುವೈರಿಯ ಕುಟುಂಬದವನಾಗಿದ್ದರೂ ಕೂಡ ಆ ಔತಣಕೂಟಕ್ಕೆ ರೋಸ್ಲಿನ್ ಅನ್ನುವಂತಹ ಮಹಿಳೆ ಬರ್ತಾ ಇದ್ದಾಳೆ, ಅವಳನ್ನು ಅವನು ಪ್ರೀತಿಸ್ತಾ ಇದ್ದ ಅನ್ನೋಕ್ಕೋಸ್ಕರ ಏನು ಮಾಡ್ತಾನೆ,
ಅವನು ಮಾರುವೇಷದಲ್ಲಿ ಔತಣಕೂಟಕ್ಕೆ ಹಾಜರಾಗ್ತಾನೆ. ದೇರ್ ಹಿ ಸೀಸ್ ಜೂಲಿಯಟ್ ಆನ್ ದ ಡಾನ್ಸ್ ಫ್ಲೋರ್. ಅವನು ಅಲ್ಲಿ ಔತಣಕೂಟಕ್ಕೆ ಬಂದಾಗ ಜೂಲಿಯಟ್ಗಳನ್ನು ನೃತ್ಯ ವೇದಿಕೆಯ ಮೇಲೆ ನೋಡ್ತಾನೆ. ಬೋತ್ ವೆನ್ ರೋಮಿಯೋ ಸೀಸ್ ಜೂಲಿಯಟ್ ಆನ್ ದ ಡಾನ್ಸ್ ಫ್ಲೋರ್ he feels attracted towards her enchanting beauty. ಅವಳ ಅದ್ಭುತ ಸೌಂದರ್ಯಕ್ಕೆ ಮಾರು ಹೋದಂತಹ ರೋಮಿಯೋ ಏನು ಮಾಡ್ತಾನೆ, ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ಅದನ್ನು ನಿಮ್ಮ PUC ಸೆಕೆಂಡ್ ಇಯರ್ ಸಿಲೆಬಸ್ಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ರೋಮಿಯೋಸ್ ಮೊನೊಲಾಗ್ ಡಿಸ್ಕ್ರೈಬಿಂಗ್ ದ ಬ್ಯೂಟಿ ಆಫ್ ಜೂಲಿಯಟ್ ಈಸ್ ಪ್ರಿಸ್ಕ್ರೈಬ್ಡ್ ಫಾರ್ ಯುವರ್ ಸಿಲೆಬಸ್. ದೇರ್ both Romeo and Juliet feel attracted, they know each other and started loving each other, and even they marry secretly with help of Juliet's nurse and Romeo's friend Friar Lawrence. ಒಬ್ಬರು ಮತ್ತೊಬ್ಬರೊಂದಿಗೆ ಆಕರ್ಷಿತರಾದ ಮೇಲೆ ಒಬ್ಬರು ಮತ್ತೊಬ್ಬರ ಬಗ್ಗೆ ತಿಳಿದುಕೊಳ್ತಾರೆ ಮತ್ತು ಪ್ರೀತಿಸ್ತಾರೆ. ಆನಂತರ ಜೂಲಿಯಟ್ಳ ನರ್ಸ್ನ ಸಹಾಯದಿಂದ ಮತ್ತು ರೋಮಿಯೋನ ಫ್ರೆಂಡ್ ಆದಂಥ ಫ್ರೈಯರ್ ಲಾರೆನ್ಸ್ ಅವನ ಸಹಾಯದಿಂದ ರಹಸ್ಯವಾಗಿ ಮದುವೆಯೂ ಕೂಡ ಆಗ್ತಾರೆ. ಒನ್ ಡೇ ಟೈಬಾಲ್ಟ್ ಚಾಲೆಂಜಸ್ ರೋಮಿಯೋ ಟು ಅ ಡ್ಯೂಯಲ್ ಆರ್ ಫೈಟ್ ಬಿಕಾಸ್ ಹೀ ಅಟೆಂಡೆಡ್ ದ ಸಪರ್ ಇನ್ ಡಿಸ್ಗೈಸ್. ಅವನು ಮಾರುವೇಷದಲ್ಲಿ ಔತಣಕೂಟಕ್ಕೆ ಹಾಜರಾಗಿದ್ದು ಟೈಬಾಲ್ಟನಿಗೆ ಗೊತ್ತಿರುತ್ತೆ. ನಂತರ ಅದಕ್ಕೋಸ್ಕರ ಏನು ಮಾಡ್ತಾನೆ, ಅವನನ್ನು ಹೊಡೆದಾಟಕ್ಕೆ ಕಾದಾಟಕ್ಕೆ ಅವನನ್ನು ಕರೀತಾನೆ. ರೋಮಿಯೋ ರಿಫ್ಯೂಸಸ್ ಆ್ಯಸ್ ಎ ಕಿನ್ಮನ್. ಅವನು ಜೂಲಿಯಟ್ಗಳನ್ನು ಮದುವೆ ಆದ ಕಾರಣಕ್ಕಾಗಿ ಅವನು ಕೂಡ ತನ್ನ ಸಂಬಂಧಿ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ಹಿ ರಿಫ್ಯೂಸಸ್ ದ ಫೈಟ್. ಆ ಹೋರಾಟವನ್ನು ಕಾದಾಟವನ್ನು ಏನು ಮಾಡ್ತಾನೆ, ತಿರಸ್ಕಾರ ಮಾಡ್ತಾನೆ. ಬಟ್ ಮರ್ಕುಷಿಯೋ ಈಸ್ ಅಫೆಂಡೆಡ್ ಆ್ಯಂಡ್ ಫೈಟ್ಸ್ ವಿತ್ ಟೈಬಾಲ್ಟ್. ಆದರೆ ಅವನ ಜೊತೆಗಿದ್ದಂತಹ ಅವನ ಗೆಳೆಯ ಮರ್ಕುಷಿಯೋ ಏನಿರ್ತಾನೆ, ಸೊ ಅವನಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವನು ಏನು ಮಾಡ್ತಾನೆ, ಟೈಬಾಲ್ಟ್ನ ಜೊತೆ ಹೊಡೆದಾಟಕ್ಕೆ ಹೋರಾಟಕ್ಕೆ ನಿಂತ್ಕೊಳ್ತಾನೆ. ರೋಮಿಯೋ ಟ್ರೈಸ್ ಟು ಸ್ಟಾಪ್ ದ ಫೈಟ್ ಬಿಟ್ವೀನ್ ಟೈಬಾಲ್ಟ್ ಆ್ಯಂಡ್ ಮರ್ಕುಷಿಯೋ. ಅವರ ಹೊಡೆದಾಟವನ್ನು ಮಧ್ಯೆ ಹೋಗಿ ಅವರಿಬ್ಬರನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾನೆ. ಬಟ್ ಟೈಬಾಲ್ಟ್ ಕಿಲ್ಸ್ ಮರ್ಕುಷಿಯೋ. ಅಂಥದ್ರಲ್ಲಿ ಏನಾಗಿಬಿಡುತ್ತೆ, ಟೈಬಾಲ್ಟ್ ಮರ್ಕುಷಿಯೋನನ್ನು ಕೊಂದುಬಿಡ್ತಾನೆ. ಇನ್ ಆ್ಯಂಗರ್ ರೋಮಿಯೋ ಕಿಲ್ಸ್ ಟೈಬಾಲ್ಟ್. ಆಗ ಮರ್ಕುಷಿಯನನ್ನು ಕೊಂದ ಕೋಪದಲ್ಲಿ ಏನು ಮಾಡ್ತಾನೆ, ಟೈಬಾಲ್ಟನ್ನು ರೋಮಿಯೋ ಕೊಂದುಬಿಡ್ತಾನೆ. ದ ನ್ಯೂಸ್ ರೀಚಸ್ ದ ಕಿಂಗ್ ಆಫ್ ವೆರೋನಾ. ದ ಕಿಂಗ್ ಆಫ್ ವೆರೋನಾ ಬ್ಯಾನಿಷಸ್ ರೋಮಿಯೋ ಫಾರ್ ಎವರ್. ಆವಾಗ ಈ ಎರಡು ಕುಟುಂಬಗಳಿಂದ ಬೇಸತ್ತದಂಥ ರಾಜ ಏನು ಮಾಡ್ತಾನೆ, ರೋಮಿಯೋನನ್ನು ಶಾಶ್ವತವಾಗಿ ವೆರೋನಾ ಅನ್ನುವ ರಾಜ್ಯದಿಂದ ಏನು ಮಾಡ್ತಾನೆ, ಅವನನ್ನು ಬಹಿಷ್ಕರಿಸಿಬಿಡ್ತಾನೆ. ಜೂಲಿಯಟ್ ವೇಟ್ಸ್ ಎಟ್ ಹರ್ ಬಾಲ್ಕನಿ. ಜೂಲಿಯಟ್ ಮಾತ್ರ ಏನು ಮಾಡ್ತಾ ಇರ್ತಾಳೆ, ರಹಸ್ಯವಾಗಿ ಮದುವೆಯಾದ ನಂತರ ರೋಮಿಯೋಗೋಸ್ಕರ ತನ್ನ ಬಾಲ್ಕನಿಯಲ್ಲಿ ಕಾಯ್ತಾ ಇರ್ತಾಳೆ. ರೋಮಿಯೋ, ಸೊ at this juncture, at this time, so she eagerly, impatiently waits for the arrival of Romeo. ತಾಳ್ಮೆ ಇಲ್ಲದೆ ರೋಮಿಯೋನ ಆಗಮನಕ್ಕಾಗಿ ಕಾಯ್ತಾ ಇರ್ತಾಳೆ. ಆದರೆ ಅವಳು ಅದಕ್ಕೋಸ್ಕರ ಏನು ಮಾಡ್ತಾಳೆ, ರಾತ್ರಿ ಬೇಗನೆ ಬರಬೇಕು, ರಾತ್ರಿ ಬೇಗನೆ ಬಂದರೆ ರೋಮಿಯೋ ಕೂಡ ಬೇಗ ಬರ್ತಾನೆ ಅಂತ ಹೇಳಿ ಅವಳು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾಳೆ. ಈ ಸಂದರ್ಭದಲ್ಲಿ ಅವಳು ವ್ಯಕ್ತಪಡಿಸುವಂತಹ ಭಾವನೆಗಳನ್ನೇ ನಿಮ್ಮ ಸಿಲೆಬಸ್ಗೆ ಇಡಲಾಗಿದೆ. ಜೂಲಿಯಟ್ ವೇಟ್ಸ್ ಎಟ್ ಹರ್ ಬಾಲ್ಕನಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ಸೆಲೆಬ್ರೇಟ್ ಆ್ಯಂಡ್ ಕನ್ಸ್ಯೂಮೇಟ್ ದೇರ್ ವೆಡ್ಡಿಂಗ್ ನೈಟ್. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ದಿನ ರೋಮಿಯೋನಿಗೋಸ್ಕರ ಕಾಯ್ತಾಳೆ. ರೋಮಿಯೋ ಬರ್ತಾನೆ, ಅವರ ತಮ್ಮ ವೆಡ್ಡಿಂಗ್ ನೈಟನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ರೋಮಿಯೋ ಲೀವ್ಸ್ ವೆರೋನಾ ಫಾರ್ ಮಂಟುವಾ. ಅಂದರೆ ವೆರೋನಾವನ್ನು ಬಿಟ್ಟು ಮಂಟುವಾ ಅನ್ನುವ ಅವನು ಪ್ರದೇಶಕ್ಕೆ ಊರಿಗೆ ಹೋಗ್ತಾನೆ. ಜೂಲಿಯಟ್ ನೋಸ್ ಅಬೌಟ್ ರೋಮಿಯೋಸ್ ಬ್ಯಾನಿಷ್ಮೆಂಟ್ ಲೇಟರ್. ಅವನು ಆ ವೆರೋನಾವನ್ನು ಬಿಟ್ಟು ಹೋದ್ಮೇಲೆ ರೋಮಿಯೋ ಮಾಡಿದಂತಹ ಕೃತ್ಯದ ಬಗ್ಗೆ ಅವಳಿಗೆ ಗೊತ್ತಾಗುತ್ತೆ. ಲಾರ್ಡ್ ಕ್ಯಾಪುಲೆಟ್ ಫೋರ್ಸಸ್ ಜೂಲಿಯಟ್ ಟು ಮ್ಯಾರಿ ಪ್ಯಾರಿಸ್. ಆವಾಗ ಕ್ಯಾಪುಲೆಟ್ ಏನು ಮಾಡ್ತಾನೆ, ಜೂಲಿಯಟ್ನ ತಂದೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೊ ಪ್ಯಾರಿಸನ್ನು ಮದುವೆ ಆಗಬೇಕು ಅಂತ ಹೇಳಿ ಜೂಲಿಯಟ್ಳಿಗೆ ಒತ್ತಾಯ ಮಾಡ್ತಾನೆ. ಜೂಲಿಯಟ್ ಅಪ್ರೋಚಸ್ ಹರ್ ಮದರ್ ಆ್ಯಂಡ್ ನರ್ಸ್ ಟು ಹೆಲ್ಪ್.
ಬೋತ್ ರಿಫ್ಯೂಸ್ ಆ್ಯಂಡ್ ಆಸ್ಕ್ ಜೂಲಿಯಟ್ ಟು ಗೆಟ್ ಮ್ಯಾರಿ ಪ್ಯಾರಿಸ್. ಆವಾಗ ಜೂಲಿಯಟ್ ಏನು ಮಾಡ್ತಾಳೆ, ತನ್ನ ನರ್ಸ್ಗೆ ಮತ್ತು ತನ್ನ ತಾಯಿಗೆ ವಿನಂತಿಸಿಕೊಳ್ತಾಳೆ, ದಯವಿಟ್ಟು ಮದುವೆಯನ್ನು ಮುಂದೆ ಹಾಕಿ, ಮದುವೆಯನ್ನು ಕ್ಯಾನ್ಸಲ್ ಮಾಡಿ ಅಂತ. ಅವರಿಬ್ಬರು ಕೂಡ ತಿರಸ್ಕರಿಸ್ತಾರೆ. ಬದಲಾಗಿ ಪ್ಯಾರಿಸನ್ನು ಮದುವೆ ಆಗುವಂತೆ ಅವರೂ ಕೂಡ ಏನು ಮಾಡ್ತಾರೆ, ಒತ್ತಾಯ ಮಾಡ್ತಾರೆ. ಶಿ ಅಪ್ರೋಚಸ್ ಫ್ರೈಯರ್ ಲಾರೆನ್ಸ್ ಹೂ ಕನ್ಕಾಕ್ಟ್ಸ್ ಅ ಪ್ಲ್ಯಾನ್ ಟು ರಿಯುನೈಟ್ ಜೂಲಿಯಟ್ ವಿತ್ ರೋಮಿಯೋ. ಆವಾಗ ಅಸಹಾಯಕಳಾದಂತಹ ಜೂಲಿಯಟ್ ಏನು ಮಾಡ್ತಾಳೆ, ಜೂಲಿಯಟ್ ಮತ್ತು ರೋಮಿಯೋನ ಮದುವೆ ಮಾಡಿಸಿದಂತಹ ಫ್ರೈಯರ್ ಲಾರೆನ್ಸ್ ಹತ್ರ ಅವಳು ಹೋಗ್ತಾಳೆ. ಅವನು ಒಂದು ಪ್ಲ್ಯಾನನ್ನು ಮಾಡ್ತಾನೆ. ಅವನ ಪ್ಲ್ಯಾನ್ ಉದ್ದೇಶ ಏನಂದರೆ ಮತ್ತೆ ಜೂಲಿಯಟ್ಗಳನ್ನು ರೋಮಿಯೋನ ಜೊತೆ ಸೇರಿಸಬೇಕು ಅನ್ನುವಂಥದ್ದು. ಹಿ ಗಿವ್ಸ್ ಸಮ್ ಪೋಷನ್ ಆರ್ ಡ್ರಗ್ ಟು ಡ್ರಿಂಕ್ ದಟ್ ವಿಲ್ ಮೇಕ್ ಹರ್ ಅಪಿಯರ್ ಡೆಡ್ ಫಾರ್ ಲಾಂಗ್ ಟೈಮ್. ತುಂಬ ಹೊತ್ತಿನವರೆಗೆ ಸತ್ತಿರುವಂತೆ ಕಾಣಿಸಿಕೊಳ್ಳುವ ಹಾಗೆ ಆಗಲಿಕ್ಕೆ ಒಂದು ಸ್ವಲ್ಪ ಔಷಧವನ್ನು, ವಿಷಯವಂತ ಕೂಡ ಹೇಳ್ಬೋದು, ಅದನ್ನು ಜೂಲಿಯಟ್ಗಳಿಗೆ ಕೊಟ್ಟು ಕಳಿಸ್ತಾನೆ. ಈವನ್ ಹಿ ಸೆನ್ಸ್ ಅ ಮೆಸೆಂಜರ್ ಟು ಕನ್ವೆ ಹೀಸ್ ಪ್ಲ್ಯಾನ್ ಟು ರೋಮಿಯೋ. ಅದರ ಜೊತೆಗೆ ತನ್ನ ಯೋಜನೆ, ತನ್ನ ಪ್ಲ್ಯಾನ್ ಕುರಿತಾಗಿ ರೋಮಿಯೋಗೆ ತಿಳಿಸುವ ಸಲುವಾಗಿ ಒಬ್ಬ ಮೆಸೆಂಜರನ್ನು ಕೂಡ ಕಳಿಸಿಕೊಡ್ತಾನೆ. ಜೂಲಿಯಟ್ ಈಸ್ ಆಸ್ಕ್ಡ್ ಟು ಮ್ಯಾರಿ ಪ್ಯಾರಿಸ್ ದ ವೆರಿ ನೆಕ್ಸ್ಟ್ ಡೇ. ಮರುದಿನವೇ ಪ್ಯಾರಿಸನ್ನು ಅವಳು ಮದುವೆ ಆಗಬೇಕು ಅಂತ ಹೇಳಿ ಅವಳಿಗೆ ಒತ್ತಾಯ ಮಾಡಲಾಗುತ್ತೆ. ಸೊ ಶಿ ಡ್ರಿಂಕ್ಸ್ ಪೋಷನ್ ಆರ್ ಪಾಯ್ಸನ್ ಆ್ಯಂಡ್ ಫಾಲ್ಸ್ ಆ್ಯಸ್ ಟು ಬಿ ಡೆಡ್. ಅವಳು ಆ ಫ್ರೈಯರ್ ಲಾರೆನ್ಸ್ ಕೊಟ್ಟಂಥ ವಿಷವನ್ನು ಸೇವನೆ ಮಾಡಿಬಿಟ್ಟು ಅವಳು ಪ್ರಜ್ಞೆ ತಪ್ಪಿದ ಹಾಗೆ, ಜೀವ ಹೋದ ಹಾಗೆ, ಸತ್ತ ಹೆಣದ ಹಾಗೆ ಅವಳು ಬಿದ್ದುಬಿಡ್ತಾಳೆ. ಜೂಲಿಯಟ್ಸ್ ನರ್ಸ್ ಇನ್ಫಾರ್ಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಬೌಟ್ ಹರ್ ಡೆತ್. ಅವಳು ಸತ್ತೋಗಿದ್ದಾಳೆ ಅಂತ ಹೇಳಿಬಿಟ್ಟು ಜೂಲಿಯಟ್ಳ ನರ್ಸ್ ಏನು ಮಾಡ್ತಾಳೆ, ಕುಟುಂಬದ ಸದಸ್ಯರಿಗೆ ಮಾಹಿತಿಯನ್ನು ಕೊಡ್ತಾಳೆ. ದೇ ಎಕ್ಸ್ಪ್ರೆಸ್ ಗ್ರೀಫ್ ಓವರ್ ಜೂಲಿಯಟ್ಸ್ ಡೆತ್ ಆ್ಯಂಡ್ ಎಂಟೋಮ್ ಹರ್. ಅವಳ ಸತ್ತಿದ್ದಕ್ಕಾಗಿ ತಮ್ಮ ದುಃಖವನ್ನು ವ್ಯಕ್ತಪಡಿಸಿಬಿಟ್ಟು ಅವಳ ಸಮಾಧಿಯನ್ನು ನಿರ್ಮಿಸ್ತಾರೆ. ದ ಮೆಸೆಂಜರ್ ಡಸಂಟ್ ರೀಚ್ ರೋಮಿಯೋ ಬಟ್ ಮೆಸೇಜ್ ಆಫ್ ಜೂಲಿಯಟ್ಸ್ ಡೆತ್ ರೀಚಸ್ ರೋಮಿಯೋ. ಏನಾಗುತ್ತೆ ಅಂತ ಹೇಳಿದರೆ, ತನ್ನ ಪ್ಲ್ಯಾನನ್ನು ತಿಳಿಸುವ ಸಲುವಾಗಿ ಒಬ್ಬ ಮೆಸೆಂಜರಿನ ಕಳಿಸ್ತಾರೆ. ಆ ಮೆಸೆಂಜರ್ ರೋಮಿಯೋನನ್ನು ತಲುಪಲ್ಲ. ಬದಲಾಗಿ ಜೂಲಿಯಟ್ಳ ಸಾವಿನ ಸುದ್ದಿ ಏನಾಗುತ್ತೆ, ರೋಮಿಯೋನನ್ನು ತಲುಪುತ್ತೆ. He rushes to Juliet's grave or tomb where he finds Paris scattering flowers on Juliet's grave. ಆ ಕಾರಣಕ್ಕಾಗಿ ಹಠಾತ್ತಾಗಿ ಏನು ಮಾಡ್ತಾನೆ, ರೋಮಿಯೋ ಜೂಲಿಯಟ್ಳ ಸಮಾಧಿ ಏನಿದೆಯೋ ಅಲ್ಲಿಗೆ ಧಾವಿಸ್ತಾನೆ, ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಂದಾಗ ಪ್ಯಾರಿಸ್ ಏನು ಮಾಡ್ತಾ ಇರ್ತಾನೆ, ಅವಳ ಸಮಾಧಿಯ ಮೇಲೆ ಹೂಗಳನ್ನು ಚೆಲ್ತಾ ಇರ್ತಾನೆ, ಹಾಕ್ತಾ ಇರ್ತಾನೆ. ಆ ಟೈಮಲ್ಲಿ ಇಬ್ಬರು ಕೂಡ ಫೈಟ್ ಮಾಡ್ತಾರೆ. ಬೋತ್ ಫೈಟ್. ದೆನ್ ರೋಮಿಯೋ ಕಿಲ್ಸ್ ಪ್ಯಾರಿಸ್ ಆ್ಯಂಡ್ ಡ್ರಿಂಕ್ಸ್ ಪಾಯ್ಸನ್ ಹ್ಯಾವಿಂಗ್ ಫೌಂಡ್ ಜೂಲಿಯಟ್ ಡೆಡ್ ಅನ್ಅವೇರ್ ಆಫ್ ದ ಪ್ಲ್ಯಾನ್. ಅಂದರೆ ಆ ಒಂದು ಕಾದಾಟದಲ್ಲಿ ಪ್ಯಾರಿಸನ್ನು ಕೊಲ್ತಾನೆ. ಕೊಂದುಬಿಟ್ಟು ಜೂಲಿಯಟ್ ಸತ್ತಿರೋದನ್ನು ಕಂಡು ರೋಮಿಯೋ ಏನು ಮಾಡ್ತಾನೆ, ಅವನು ಕೂಡ ವಿಷ ಸೇವನೆ ಮಾಡಿಬಿಟ್ಟು ಸತ್ತು ಹೋಗ್ತಾನೆ. ಅವನಿಗೆ ಅವರು ಮಾಡಿದಂತಹ ಒಂದು ಪ್ಲ್ಯಾನ್ನ ಅರಿವು ಅವನಿಗೆ ಇರಲ್ಲ, ಅವನಿಗೆ ಮಾಹಿತಿ ಇರಲ್ಲ. ಜೂಲಿಯಟ್ ಅವೇಕ್ಸ್ ಆ್ಯಂಡ್ ಫೈಂಡ್ಸ್ ರೋಮಿಯೋ ಡೆಡ್. ಸ್ವಲ್ಪ ಸಮಯದ ನಂತರ ಜೂಲಿಯಟ್ ಎಚ್ಚರಗೊಳ್ತಾಳೆ. ಎಚ್ಚರಗೊಂಡು ಅವಳೇನು ಮಾಡ್ತಾಳೆ, ರೋಮಿಯೋ ಸತ್ತಿರೋದನ್ನು ಗೊತ್ತು ಮಾಡ್ಕೊಳ್ತಾಳೆ. ಶಿ ಕಿಸಸ್ ಹೀಸ್ ಪಾಯ್ಸನ್ಡ್ ಲಿಪ್ಸ್ ಆ್ಯಂಡ್ ಸ್ಟ್ಯಾಬ್ಸ್ ಹರ್ಸೆಲ್ಫ್ ವಿತ್ ಹೀಸ್ ಡ್ಯಾಗರ್ ಆ್ಯಂಡ್ ಫಾಲ್ಸ್ ಅಪಾನ್ ರೋಮಿಯೋಸ್ ಬಾಡಿ. ಆವಾಗ ಅವಳೇನು ಮಾಡ್ತಾಳೆ ಅಂತ ಹೇಳಿದರೆ, ಆ ವಿಷ ಸೇವನೆ ಮಾಡಿದಂತಹ ರೋಮಿಯೋನ ತುಟಿಗಳಿಗೆ ಮುತ್ತನ್ನು ಕೊಟ್ಟು ಅವನ ಚಾಕುವಿನಿಂದ ತನ್ನ ಎದೆಗೆ ಇರಿದುಕೊಂಡು ಏನು ಮಾಡ್ತಾಳೆ, ಚುಚ್ಕೊಂಡ್ಬಿಟ್ಟು ಜೂಲಿಯಟ್ ರೋಮಿಯೋನ ದೇಹದ ಮೇಲೆ ಬೀಳ್ತಾಳೆ. ಬೋತ್ ಕ್ಯಾಪ್ಲೆಟ್ಸ್ ಆ್ಯಂಡ್ ಮಾಂಟೇಗ್ಸ್ ಸೀಯಿಂಗ್ ದೇರ್ ಚಿಲ್ಡ್ರನ್ಸ್ ಬಾಡೀಸ್ ಅಗ್ರಿ ಟು ಎಂಡ್ ದೇರ್ ಲಾಂಗ್ ಸ್ಟ್ಯಾಂಡಿಂಗ್ ಫ್ಯೂಡ್ ಎನ್ಮಿಟಿ ಆ್ಯಂಡ್ ರೇಸ್ ಗೋಲ್ಡ್ ಸ್ಟ್ಯಾಚ್ಯೂಸ್ ಆಫ್ ಜೂಲಿಯಟ್ ಆ್ಯಂಡ್ ರೋಮಿಯೋ ಸೈಡ್ ಬೈ ಸೈಡ್ ಇನ್ ಪೀಸ್ಫುಲ್ ವೆರೋನಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಯಾವಾಗ ತಮ್ಮ ಇಬ್ಬರು ಮಕ್ಕಳು ಪ್ರೀತಿಗೋಸ್ಕರ ಸತ್ತಿರೋದನ್ನು ಎರಡೂ ಕುಟುಂಬಗಳು ಕೂಡ ಕಾಣ್ತವೆ, ಆವಾಗ ತಮ್ಮ ಬಹುದಿನದ ವೈರತ್ವವನ್ನು, ದ್ವೇಷವನ್ನು ಅವರು ಕೊನೆಗೊಳಿಸಲಿಕ್ಕೆ ಪರಸ್ಪರ ಒಪ್ಪಿಕೊಳ್ತಾರೆ. ನಂತರ ರೋಮಿಯೋ ಮತ್ತು ಜೂಲಿಯಟ್ರ ಒಂದು ಚಿನ್ನದ, ಬಂಗಾರದ ಮೂರ್ತಿಗಳನ್ನು ಅಕ್ಕಪಕ್ಕದಲ್ಲಿ ನಿರ್ಮಿಸ್ತಾರೆ.
ಹೀಗೆ ಈ ರೋಮಿಯೋ ಜೂಲಿಯಟ್ ಅನ್ನುವಂತಹ ಒಂದು ದುರಂತ ಕತೆ ಕೊನೆಯಾಗುತ್ತೆ. The verses prescribed for your syllabus, a soliloquy or a monologue of Romeo describing the beauty of Juliet and Juliet's feelings. Her soliloquy or monologue waiting for the arrival of Romeo and how she wants to immortalize Romeo as little stars in the sky. The following verses express their implicit feelings for one another.